स्नेहितरे वेलकम बैक टू माय चैनल शोभा गार्डनिंग। सबको नमस्कार दोस्तों, सब कैसे हैं? सब अच्छी होंगी, मैं समझ रहा हूँ। ओके दोस्तों, अभी वीडियो के लिए जाते हैं। स्नेहितरे ಯಾಕಂದರೆ ಸ್ವಲ್ಪ ಹಿಂದಿ ಸಬ್ಸ್ಕ್ರೈಬರ್ ಇದ್ದಾರಲ್ಲ ಸ್ನೇಹಿತರೆ, ಅವ್ರಿಗೋಸ್ಕರ ಸ್ವಲ್ಪ ಹಿಂದಿ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಏನಂತ ನೋಡ್ತಾ ಇದ್ದೀರಾ ನೋಡಿ. ಎಲ್ಲರ ಗಾರ್ಡನರ್ಸ್ ಹತ್ರ ಈ ಥರ ಇರುತ್ತೆ. ಯಾವುದಂದರೆ ನೋಡಿ, ಈ ಥರ ಮಟ್ಕ ಸ್ನೇಹಿತರೆ ವಿಡಿಯೋ ಮಾಡುವಾಗಲೇ ಮೀನು ಅಂತ ಬರ್ತಾರೆ, ತರಕಾರಿ ಟೊಮೊಟೊ ಅಂತ ಬರ್ತಾರೆ ಸ್ನೇಹಿತರೆ. ಏನು ಮಾಡೋದು ಸ್ನೇಹಿತರೆ, ಏನೂ ಮಾಡೋಕ್ಕಾಗಲ್ಲ ಅಲ್ವಾ ಸ್ನೇಹಿತರೆ. ನೋಡಿ, ಎಲ್ಲರ ಹತ್ರ ಇದಿರುತ್ತೆ, ಏನು ಗಾರ್ಡನರ್ಸ್ ಹತ್ರ ಇದು ಇದ್ದೇ ಇರುತ್ತೆ. ಯಾವುದಂದರೆ ಈ ಬೋರ್ಡ್ಸ್ಗಳು ಇದರಲ್ಲೂ ಬಂದು ಇರುತ್ತೆ. ಅದಕ್ಕಂತ ಮಾಡಿದೆ. ಇವಾಗ ಯಾವ ಬರ್ಡ್ಸು ಬರೋದಿಲ್ಲ ಸ್ನೇಹಿತರೆ. ನಾನು ತುಂಬ ಇಟ್ಟಿದ್ದೀನಿ ನನ್ನ ಗಾರ್ಡನಲ್ಲಿ. ನಮ್ಮ ತಮ್ಮನೂ ಇಟ್ಟಿದ್ದಾನೆ ಮರದಲ್ಲಿ. ನಾನು ಇದರಲ್ಲಿ ಗಿಡ ಇಡ್ಬೋದು ಸ್ನೇಹಿತರೆ. ಇದು ತಗ್ಲಾಕ್ಬೋದು, ನಾವು ಹ್ಯಾಂಗಿಂಗ್ ಥರ ಮರದಲ್ಲೂ ತಗ್ಲಾಕ್ಬೋದು. ಅದರಿಂದ ಖಾಲಿ ಇಡೋಕ್ಕಿಂತ ಇದರಲ್ಲಿ ಗಿಡ ಇಟ್ಟಿಟ್ಟರೆ ಚೆನ್ನಾಗಿರುತ್ತೆ ಸ್ನೇಹಿತರೆ. ಆದ್ದರಿಂದ ಇದರಲ್ಲಿ ನಾನು ನಿಮಗೆ ಗಿಡ ಇಟ್ಟು ತೋರಿಸ್ತೀನಿ. ನಿಮ್ಮ ಹತ್ರ ಇದ್ದರೆ ಈ ಥರ ಯೂಸ್ ಮಾಡ್ಕೊಳ್ಳಿ. ಮಟ್ಕದಲ್ಲೂ ನಾವು ಇಡ್ಬೋದು. ಗಿಡಗಳು ತುಂಬ ಚೆನ್ನಾಗಿರುತ್ತೆ. ಹ್ಯಾಂಗಿಂಗ್ ಥರ ಬರುತ್ತಲ್ಲ ಸ್ನೇಹಿತರೆ, ಅದಿಟ್ಟರೆ ನೇತಾಡ್ತಾ ಇರುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಇದು ಮಾಡಿಕೊಂಡೇ ನಿಮಗೆ ಒಂದು ಟಿಪ್ಸ್ ಬಗ್ಗೆ ಹೇಳ್ತೀನಿ. ಏನಂದರೆ ಸ್ನೇಹಿತರೆ, ಇವತ್ತು ಮದರ್ಸ್ ಡೇ ನಿಮಗೆಲ್ಲರಿಗೂ ಗೊತ್ತು ಅಲ್ವಾ ಸ್ನೇಹಿತರೆ. ಮದರ್ಸ್ ಡೇ ಅಂದರೆ ಅದು ತುಂಬ ಒಂದು ಏನು ಸ್ನೇಹಿತರೆ, ಒಂದು ಮುಖ್ಯವಾದ ದಿನ ಎಲ್ಲರಿಗೂ. ಅಮ್ಮಂದಿರ ದಿನ, ತಾಯಂದಿರ ದಿನ ಅಲ್ವಾ ಸ್ನೇಹಿತರೆ. ಆದ್ದರಿಂದ ತಾಯಂದ್ರನ್ನ ಗೌರವಿಸಿ, ಮತ್ತು ನಿಮ್ಮ ಮನೆಗಳಲ್ಲಿ ಅವ್ರಿಗೆ ವಿಶ್ ಮಾಡಿ. ಮಕ್ಕಳು ವರ್ಷಕ್ಕೊಂದು ಸರಿಯಾದರೂ ತಾಯಂದ್ರಿಗೆ ವಿಶ್ ಮಾಡಿ. ದೂರ ದೇಶದಲ್ಲಿ ಇರ್ತೀರಲ್ಲ, ಫೋನ್ ಮಾಡಿ ಅವ್ರಿಗೆ ಹೇಗಿದೆಯಮ್ಮ ಅಂತ ವಿಚಾರಿಸಿ ಅವರಿಗೆ ಒಂದು ಗಿಫ್ಟ್ ಕೊಡೋದು, ಏನೋ ಒಂದು ಮಾಡಿ ಅವ್ರಿಗೆ ಖುಷಿಯಾಗುತ್ತೆ. ಅಟ್ಲೀಸ್ಟ್ ನೀವು ಗಿಫ್ಟ್ ಕೊಡದಿದ್ರೂ ಪರವಾಗಿಲ್ಲ ಸ್ನೇಹಿತರೆ, ಅವ್ರಿಗೊಂದು ವಿಶ್ ಮಾಡಿ, ಅದೇ ಅವ್ರಿಗೆ ಸಂತೋಷ. ಓಕೆನಾ ಸ್ನೇಹಿತರೆ. ತಾಯಿ ಇಲ್ಲಾಂದರೆ ಕುಟುಂಬ ನಡೆಸೋದೇ ತುಂಬ ಕಷ್ಟ. ತಾಯಿಯಂದ್ರದ್ದು ಪಾತ್ರ ತುಂಬ ಮುಖ್ಯ ಸ್ನೇಹಿತರೆ. ಕುಟುಂಬದಲ್ಲಿ ಏನೇನು ಬೇಕು, ಮಕ್ಕಳಿಗೆ ಏನೇನು ಬೇಕು, ಗಂಡಂದ್ರಿಗೆ ಏನೇನು ಬೇಕು, ಕುಟುಂಬದಲ್ಲಿ ಎಲ್ರಿಗೂ ನೋಡಿ, ಅಕ್ಕ ಆಗಿ, ತಂಗಿಯಾಗಿ, ತಾಯಂದ್ರಾಗಿ, ಕುಟುಂಬದಲ್ಲಿ ತುಂಬ ಜನ ಮುಖ್ಯ ಪಾತ್ರದಲ್ಲಿ ಇರೋರಾದರೆ ತಾಯಿಯಾಗಿಯೇ ಇವರು ಈ ಪಾತ್ರಗಳಿಗೆ ಅವರು ಇದಾಗೋದು ಸ್ನೇಹಿತರೆ. ಆದ್ದರಿಂದ ಅವರಿಗೆ ಮನೆಯಲ್ಲಿರೋ ಎಲ್ಲ ತಾಯಿಯಂದ್ರಿಗೆ ವಿಶ್ ಮಾಡಿ, ಏನಾದರೂ ಆದಷ್ಟು ನಿಮ್ಮಲ್ಲಿ ಆದಷ್ಟು ಯಾವುದಾದ್ರೂ ಗಿಫ್ಟ್ ಕೊಡಿ. ಓಕೆನಾ ಸ್ನೇಹಿತರೆ. ಇವಾಗ ಯಾವುದಾದ್ರು ಇಡೋದಂತ ನೋಡೋಣ ಸ್ನೇಹಿತರೆ. ನೋಡಿ, ಸಿಂಗೋನಿಯಮ್ ಕೂಡ ಇಡ್ಬೋದು ಸ್ನೇಹಿತರೆ. ನೋಡಿ, ಇದು ನಾನು ಕಟ್ಟಿಂಗಲ್ಲೇ ಇಟ್ಟೆ ನೋಡಿ ಸ್ನೇಹಿತರೆ. ಕಟ್ಟಿಂಗಲ್ಲಿ ಇಡೋದೇ ಎಷ್ಟು ಚೆನ್ನಾಗಿ ಬರುತ್ತೆ. ಆಮೇಲೆ ಇದು ನೋಡಿ, ಇದು ಕೋಳಿ ಸ್ನೇಹಿತರೆ. ಇದು ನೋಡಿ ಎಷ್ಟು ಮಣ್ಣಿದೆ ನೋಡಿ, ಇಷ್ಟು ಮಣ್ಣು. ನಾನು ಈ ಯಾವುದೋ ಒಂದು ಬಾಕ್ಸು ನೋಡಿ, ಈ ಫುಡ್ ಬರುತ್ತಲ್ಲ ಬಾಕ್ಸು, ಚಟ್ನಿ ಬರುತ್ತಲ್ಲ ನೋಡಿ, ಆ ಬಾಕ್ಸಲ್ಲಿ ನೋಡಿ ಇಷ್ಟು ಮಣ್ಣು ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ. ಇದು ಕೂಡ ಇಡ್ಬೋದು. ನಾನು ಇವಾಗ ಇದರಲ್ಲಿ ಶಿಫ್ಟ್ ಮಾಡ್ತೀನಿ ಸ್ನೇಹಿತರೆ. ಇದು ಆಮೇಲೆ ನಿತ್ಯ ಪುಷ್ಪ ಗಿಡ ಸ್ನೇಹಿತರೆ. ಇದು ಈಸಿಯಾಗಿ ಬರುತ್ತೆ, ತುಂಬ ಈಸಿಯಾಗಿ ಬರುತ್ತೆ. ಇದು ಇಡ್ಬೋದು. ಆಮೇಲೆ ಬಾಲ್ಸಮು ನೋಡಿ, ನಾನು ಬಾಲ್ಸಮು ಇದೆಲ್ಲ ಇದು ಬೀಜ ಸ್ನೇಹಿತರೆ. ಬೀಜ ಉದುರಿಸಿ ನೋಡಿ, ಈ ಕಡೆ ಬಂದಿದೆ ನೋಡಿ, ಇದೆಲ್ಲ ಬೀಜ. ಇವಾಗ ಇದೆಲ್ಲ ನಾನು ಇದರಲ್ಲಿ ಒಂದೆರಡು ಇಡ್ತೀನಿ ಸ್ನೇಹಿತರೆ. ಆಮೇಲೆ ಇದು ವಡೇಲಿಯಾ ಕ್ರೀಪರ್. ಇದರಲ್ಲಿ ಯೆಲ್ಲೋ ಕಲರ್ ಹೂವು ಬಿಡುತ್ತೆ ಸ್ನೇಹಿತರೆ. ಅಷ್ಟು ಬ್ಯೂಟಿಫುಲ್ಲಾಗಿರುತ್ತೆ. ಇದು ನೋಡೋಕ್ಕೆ ಅಷ್ಟು ಬ್ಯೂಟಿಫುಲ್ಲಾಗಿರುತ್ತೆ. ಇದು ಅಪಾರ್ಟ್ಮೆಂಟ್ಗಳಲ್ಲೆಲ್ಲ ಹಾಕಿರ್ತಾರೆ, ಚೆನ್ನಾಗಿರುತ್ತೆ ನೋಡಿ. ಇದರಲ್ಲೂ ನಾನು ಕಟ್ಟಿಂಗ್ ಇಟ್ಟಿದ್ದೀನಿ ನೋಡಿ ಸ್ನೇಹಿತರೆ. ಎಲ್ಲ ಕಟ್ಟಿಂಗ್ ಸುಮ್ಮನೆ ಯಾವುದಾದ್ರೂ ನಾನು ಟ್ರೈ ಮಾಡ್ತಾನೆ ಇರ್ತೀನಿ ನೋಡಿ. ಎಲ್ಲ ಕಟ್ಟಿಂಗೇ ಇಟ್ಟಿದ್ದೀನಿ ನೋಡಿ. ಇದರಲ್ಲಿರೋದೆಲ್ಲ ಕಟ್ಟಿಂಗ್. ಈ ಥರ ಯಾವುದಾದ್ರು ಟ್ರೈ ಮಾಡ್ತಾನೆ ಇರಬೇಕು ಸ್ನೇಹಿತರೆ. ಬಿಗಿನರ್ಸ್ ನೀವು ಗಾರ್ಡನಿಂಗ್ ಸ್ಟಾರ್ಟ್ ಮಾಡಬೇಕಂದ್ರೆ ಯಾವುದಾದ್ರೂ ಈ ಥರ ಟ್ರೈ ಮಾಡ್ತಾನೆ ಇರಿ. ಇವಾಗ ನಾನು ಇದರಲ್ಲಿ ಇಡ್ತೀನಿ ಸ್ನೇಹಿತರೆ. ಎಲ್ಲ ನಿಮಗೆ ಇಟ್ಟು ತೋರಿಸ್ತೀನಿ ರೀ. ನೋಡಿ ಸ್ನೇಹಿತರೆ, ಚೆನ್ನಾಗಿದೆ ನೋಡಿ. ಇದರಲ್ಲಿ ನಾನು ಈ ಓಲ್ಸಿದಲ್ವಾ, ಈ ಓಲ್ಸಲ್ಲಿ ನಾನು ಈ ಕಲಾಸಿಯಾ ರಿಪೆನ್ಸ ಇಟ್ಟಿದ್ದೀನಿ ಸ್ನೇಹಿತರೆ. ಆಮೇಲೆ ಇದು ಪೊಟೆಟೊ ವೈನ್ ಸ್ನೇಹಿತರೆ, ಸ್ವೀಟ್ ಪೊಟೆಟೊ ವೈನ್. ಇದೂ ಅಷ್ಟೇ ಹ್ಯಾಂಗಿಂಗ್ ಚೆನ್ನಾಗಿರುತ್ತೆ. ಯಾಕಂದರೆ ಇದು ತಗ್ಲಾಕುವಾಗ ಇದು ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಅದರಿಂದ ಇದು ಇಟ್ಟಿದ್ದೀನಿ ಕಟ್ಟಿಂಗು. ಇದು
ಸ್ವಲ್ಪ ನೆರಳಲ್ಲಿ 2 ದಿನ ಒಂದು ನೆರಳಲ್ಲಿ ಇಟ್ಬಿಟ್ಟು ಆಮೇಲೆ ನೀವು ಮರಕ್ಕೆ ನೇತಾಡಿಸ್ಬಿಡಿ, ಆರಾಮಾಗಿ ಬರುತ್ತೆ. ನೀರು ಸ್ವಲ್ಪ ಇವಾಗ ಮಳೆ ಬರ್ತಾಯಿದೆ ಅಂದರೆ ಹಾಕಕ್ಕೆ ಹೋಗ್ಬೇಡಿ. ಮಳೆ ಬಂದಿಲ್ಲ ಅಂದರೆ ಒಂದು ದಿನ ಒಂದು ದಿನಕ್ಕೆ ಒಂದು ಸರಿ ಹಾಕ್ಕೊಳ್ಳಿ ಸ್ನೇಹಿತರೆ, ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ 2 ದಿನಕ್ಕೊಂದ್ಸರಿ ಹಾಕ್ಕೊಂಡ್ರೆ ಇದು ನೋಡಿ. ಇವಾಗ ನೀವು ಮೇಲೆ ಹಾಕೋ ನೀರು ಇದಕ್ಕೂ ಇದಾಗುತ್ತೆ. ಆವಾಗ ಇದೇನಾಗುತ್ತೆ, ಫುಲ್ ಕವರ್ ಮಾಡುತ್ತೆ. ಇದೊಂಥರ ಯಾವ ಶೇಪ್ ಬೇಕಾದ್ರೂ ಕೊಡ್ಬೋದು ಸ್ನೇಹಿತರೆ. ಈ ಪ್ಲ್ಯಾಂಟಲ್ಲಿ ಅಷ್ಟು ಬ್ಯೂಟಿಫುಲ್ಲಾದ ಹ್ಯಾಂಗಿಂಗ್ದು ಇದು ಫುಲ್ಲು ಕವರ್ ಆಗಿಬಿಡುತ್ತೆ. ಏನು ಇದು ಮಟ್ಕೆನೇ ಗೊತ್ತಾಗಲ್ಲ ಆಮೇಲೆ, ಅಷ್ಟು ಕವರ್ ಆಗುತ್ತೆ. ಇದು ಮೇಲೆ ಈ ಥರ, ಕೆಳಗಡೆ ಈ ಥರ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಈ ಥರ ನೀವು ಮಾಡಿ ಟ್ರೈ ಮಾಡಿ, ನಿಮ್ಮ ಮನೇಲಿದ್ದರೆ ಈ ಥರ ನೀವು ಟ್ರೈ ಮಾಡಿ. ಓಕೆನಾ ಸ್ನೇಹಿತರೆ? ಓಕೆ ಸ್ನೇಹಿತರೆ, ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಟೇಕ್ ಕೇರ್. ಬಾಯ್ ಸ್ನೇಹಿತರೆ.